ಗುಡ್ ಹ್ಯಾಬಿಟ್ಸ್ ಏನಿದೆ ಅದನ್ನು ರೈಸ್ ಮಾಡೋಂಥದ್ದು, ಬ್ಯಾಡ್ ಹ್ಯಾಬಿಟ್ಸ್ ಕೆಟ್ಟದ್ದು ಯಾವುದು ಲಿಸ್ಟ್ ಔಟ್ ಮಾಡಬೇಕು, ಡೌನ್ ಮಾಡೋಂಥದ್ದು. ನ್ಯೂಟ್ರಲ್ ಹ್ಯಾಬಿಟ್ ಅಂತ ಅಂದರೆ ಅದು ನಮ್ಮ ಸಕ್ಸಸ್ಗೆ, ನಮ್ಮ ಟಾರ್ಗೆಟೆಡ್ ಸಕ್ಸಸ್ ಇದೆ, ಅದಕ್ಕೇನು ಪಾಸಿಟಿವ್ ಆಗು ಕೆಲಸ ಮಾಡಲ್ಲ, ನೆಗೆಟಿವ್ ಆಗೂ ಕೆಲಸ ಮಾಡಲ್ಲ, ಅದ್ರ ಪಾಡಿಗೆ ಅದಿರುತ್ತೆ. ಫಾರ್ ಎಕ್ಸಾಂಪಲ್, ದಿನ ಬೆಳಗ್ಗೆ ಎದ್ದು ಹಲ್ಲುಜ್ಜೋದು, ಸ್ನಾನ ಮಾಡೋದು, ತಿಂಡಿ ತಿನ್ನೋದು, ಇವೆಲ್ಲ ನ್ಯೂಟ್ರಲ್ ಹ್ಯಾಬಿಟ್ಸ್ಗಳು. ಇದು ನೀವು ಸಕ್ಸಸ್ಗೆ ಪೂರಕವಾಗೂ ಆಗಬೇಕಾಗಿಲ್ಲ, ಮಾರಕವಾಗೂ ಆಗಬೇಕಾಗಿಲ್ಲ. ನ್ಯೂಟ್ರಲ್ ಹ್ಯಾಬಿಟ್ಸ್ಗಳನ್ನ ಮೇಂಟೈನ್ ಮಾಡಿರಿ, ಗುಡ್ ಹ್ಯಾಬಿಟ್ಸ್ಗಳನ್ನ ರೈಸ್ ಮಾಡಿರಿ, ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಕಡಿಮೆ ಮಾಡಿರಿ. ಯಾವುದು ಸರ್ ಗುಡ್ ಹ್ಯಾಬಿಟ್ಸು, ಯಾವುದು ಸರ್ ಬ್ಯಾಡ್ ಹ್ಯಾಬಿಟ್ಸು? ನೋ, ಇದನ್ನು ಇದೇ ಮಿತ್ತಮ್ ಅಂತ ಹೇಳಕ್ಕೆ ಬರಲ್ಲ. ಗುಡ್ ಹ್ಯಾಬಿಟ್ಸು ಕೆಲವೊಂದಕ್ಕೆ ಕೆಲವು ಗುಡ್ ಆಗಿರ್ತವೆ, ಕೆಲವೊಂದಕ್ಕೆ ಕೆಲವು ಬ್ಯಾಡ್ ಆಗಿರ್ತವೆ. ನಾವು ಬ್ಯಾಡ್ ಹ್ಯಾಬಿಟ್ಸ್ ಅಂದ್ಕೂಳೆ ಟೊಬ್ಯಾಕೊ ತಿನ್ನೋದು, ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಈ ಥರದ್ದೇ ಲಿಸ್ಟ್ ಮಾಡೋದಲ್ಲ. 8 ಗಂಟೆ 10 ಗಂಟೆವರೆಗೂ ಮಲಗಿರೋದು ಕೂಡ ಬ್ಯಾಡ್ ಹ್ಯಾಬಿಟ್. 5 ಗಂಟೆಗೆ ಎದ್ದಿದ್ದೀರಾ, 5am ಕ್ಲಬ್ಬಲ್ಲಿ ಇದ್ದೀರಾ, 5amಗೆ ಎದ್ಕೊಂಡು ಮೊಬೈಲ್ ಬ್ರೌಸ್ ಮಾಡ್ಕೊತ, ಇನ್ಸ್ಟಾಗ್ರಾಮ್ ನೋಡ್ಕೊತ 9 ಗಂಟೆವರೆಗೂ ಕಳೆದಿದ್ದೀರಾ, ಏನೂ ನೀವು ಆ ಟೈಮನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದರೆ ದಟ್ ಈಸ್ ಆಲ್ಸೋ ಬ್ಯಾಡ್ ಹ್ಯಾಬಿಟ್. 5am ಕ್ಲಬ್ ಅಂದ್ಕೊಳ್ಳಿ, 5 ಗಂಟೆಗೆ ಎದ್ಕೊಳ್ಳಿ, ಅದು ಗುಡ್ ಹ್ಯಾಬಿಟ್ ಅಂತ ಹೇಳಕ್ ಬರಲ್ಲ. 5amಗೆ ಎದ್ದ ನಂತರ ಏನು ಮಾಡಿದ್ದೀರಿ ಅನ್ನೋದು ಕೂಡ ಸೇರಿಕೊಂಡು ಅದರ ಫ್ರೂಟ್ಫುಲ್ನೆಸ್ ಇರುತ್ತೆ. ಹಾಗಾಗಿ ವಿಚ್ ಇಸ್ ಗುಡ್ ಹ್ಯಾಬಿಟ್, ವಿಚ್ ಇಸ್ ಬ್ಯಾಡ್ ಹ್ಯಾಬಿಟ್ ಅಂತ ಲಿಸ್ಟ್ ಮಾಡ್ತಾ ಹೋದ್ರೆ, ಒಬ್ಬ ಯುವಕನ ಹಿಡ್ಕೊಂಡ್ರೆ, ನಾನು ಸಾಮಾನ್ಯ ಒಬ್ಬ PU ಹುಡುಗನೋ ಡಿಗ್ರಿ ಹುಡುಗನೋ ಹಿಡ್ಕೊಂಡ್ರೆ ಒಂದು 50 ಬ್ಯಾಡ್ ಹ್ಯಾಬಿಟ್ಸ್ ಮಾರ್ಕ್ ಮಾಡ್ತೀನಿ, ಒಂದು 50 ಗುಡ್ ಹ್ಯಾಬಿಟ್ ಮಾರ್ಕ್ ಮಾಡ್ತೀನಿ. ಆ ಥರದ ಬ್ಯಾಡ್ಗಳನ್ನ ಕಡಿಮೆ ಮಾಡಿಕೊಂಡು ಗುಡ್ಗಳನ್ನ ರೈಸ್ ಮಾಡೋದು. ಸೋಷಿಯಲ್ ಮೀಡಿಯಾ ಮೇಲೆ 3 ಗಂಟೆ ದಿನ ಕಳೀತಾ ಇದ್ದೀನಿ, ನಿಮಗೆ ಅರಿವಿರಬೇಕದು, ಸೆಲ್ಫ್ ಅವೇರ್ನೆಸ್. 3 ಗಂಟೆ ಕಳೀತಿದ್ರೆ ದಟ್ ಇಸ್ ಬ್ಯಾಡ್ ಹ್ಯಾಬಿಟ್. ಅದು 30 ನಿಮಿಷದ ಒಳಗಿದೆ ಅಂದರೆ ಓಕೆ, ನೋ ಪ್ರಾಬ್ಲಮ್. ನಾವೇನು ಸೋಷಿಯಲ್ ಮೀಡಿಯಾ ಬಿಟ್ಟು ಸನ್ಯಾಸಿಗಳಾಗಿ ಅಂತ ಇಲ್ಲ ನಿಮಗೆ. ಗುಡ್ ಹ್ಯಾಬಿಟ್ ಅಂದರೆ ಸೋಷಿಯಲ್ ಮೀಡಿಯಾ ನೋಡು, ದಟ್ಸ್ ನಾಟ್ ಅ ಇಶ್ಯೂ. ಯಾವಾಗ 30 ನಿಮಿಷಕ್ಕಿಂತ ಕಡಿಮೆ ಇರುತ್ತೋ ಅವಾಗ. ಅದು 3 ಗಂಟೆವರೆಗೂ ಹೋದಾಗ ಬ್ಯಾಡ್ ಹ್ಯಾಬಿಟ್ ಅಂತ. ಹೀಗೆ ಟೈಪ್ಸ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಗೊತ್ತಿಟ್ಕೊಂಡು ಯಾವುದು ಸರಿ, ಯಾವುದು ತಪ್ಪು, ಯಾವುದು ಟೈಮ್ ಕಿಲ್ಲಿಂಗ್, ಯಾವುದು ಟೈಮ್ ನನಗೆ ಫ್ರೂಟ್ಫುಲ್ ಆಗಿದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೋಬೇಕು.